ಪ್ರಜ್ವಲ್ ವಿಚಾರದಲ್ಲಿ ಸಹನೆ ತೋರಿಸೋದು, ಸಹಿಷ್ಣು ಆಗೋದು ಒಳ್ಳೆಯದಲ್ಲ. ಕರ್ನಾಟಕ ಸರ್ಕಾರಕ್ಕೆ ಇದರ ಬಗ್ಗೆ ಮಾಹಿತಿ ಇತ್ತು, ಮುಂಚೆನೇ ಗೊತ್ತು ಅನ್ನೋದಾದ್ರೆ ಒಂದು ಕಣ್ಣಿಡಬೇಕಿತ್ತು. ಪ್ರಜ್ವಲ್ ವಿದೇಶಕ್ಕೆ ಹಾರೋದ್ರಲ್ಲಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ಪಾತ್ರ ಇದೆ. ಬಿಜೆಪಿಗೋ ಮತ್ತೊಬ್ಬರಿಗೋ ಡ್ಯಾಮೇಜ್ ಮಾಡೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು. ಇದೆಲ್ಲದಕ್ಕೂ ಕಾರಣವೇ ಕಾಂಗ್ರೆಸ್ ಅಂತ ನೇರ ಹೇಳಿದ್ದಾರೆ. ನನ್ನ ಪ್ರಕಾರ ಪ್ರಜ್ವಲ್ ಕೇಸ್ ಈಗ ಇನ್ನೂ ಬಿಗಿಯಾಗುತ್ತೆ. ಯಾಕಂದ್ರೆ ಒಂದು ದೇಶದ ಪ್ರಧಾನಿಯೇ ಅವರ ವಿರುದ್ಧವಾಗಿ ನೇರ ಮಾತಾಡಿದಾಗ ಅವರು ಎಲ್ಲವನ್ನ ಅಳೆದು ತೂಗಿ ಏನು ಎಂತ ಅಂತ ಕೇಳಿ ಮಾಡಿ ಯೋಚನೆ ಮಾಡಿರ್ತಾರೆ. ಪ್ರಜ್ವಲ್ ರೇವಣ್ಣ ಕಾಲಿಡ್ತಾ ಇದ್ದ ಹಾಗೆ ಅರೆಸ್ಟ್ ಆಗೋದಂತೂ ಕಾಯಂ, ಅದರಲ್ಲಿ ಎರಡನೇ ಮಾತು. ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಪ್ರಜ್ವಲ್ ಪೆನ್ ಡ್ರೈವ್ ಮ್ಯಾಟ್ರಲ್ಲಿ ನರೇಂದ್ರ ಮೋದಿ ಅವರು ಮಾತಾಡಿದ್ದಾರೆ. ಟೈಮ್ಸ್ ನೌ ವಾಹಿನಿಗೆ ಕೊಟ್ಟಂತಹ ಸಂದರ್ಶನದಲ್ಲಿ ಇದರ ಬಗ್ಗೆ ಡಿಟೇಲ್ ಆಗಿ ನರೇಂದ್ರ ಮೋದಿ ಅವರು ಮಾತಾಡಿದ್ದಾರೆ. ಪ್ರಜ್ವಲ್ ವಿಡಿಯೋಗಳು ಏನು ರಿಲೀಸ್ ಆಗಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾರಿಗಾದರೂ ಅನ್ಯಾಯ ಆಗಿದೆ ಅಂತ ಆದಮೇಲೆ ಅವರಿಗೆ ಶಿಕ್ಷೆ ಆಗಬೇಕು. ಪ್ರಜ್ವಲ್ ವಿಚಾರದಲ್ಲಿ ಸಹನೆ ತೋರಿಸೋದು, ಸಹಿಷ್ಣು ಆಗೋದು ಒಳ್ಳೆಯದಲ್ಲ. ಹೆಂಗೆ ವಿದೇಶಕ್ಕೆ ಹೋಗ್ಬಿಡ್ತಾನೆ ಪ್ರಜ್ವಲ್? ಯಾರ ಕಾರಣ? ಕರ್ನಾಟಕ ಸರ್ಕಾರಕ್ಕೆ ಇದರ ಬಗ್ಗೆ ಮಾಹಿತಿ ಇತ್ತು, ಮುಂಚೆನೇ ಗೊತ್ತು ಅನ್ನೋದಾದ್ರೆ ಒಂದು ಕಣ್ಣಿಡಬೇಕಿತ್ತು. ಯಾಕೊಂದು ಕಣ್ಣಿಡಲಿಲ್ಲ? ಪ್ರಜ್ವಲ್ ವಿದೇಶಕ್ಕೆ ಹಾರೋದ್ರಲ್ಲಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ಪಾತ್ರ ಇದೆ. ಅವರಿಂದಾನೇ ಹೋಗಿದ್ದು, ಅವರೇ ಕಳಿಸಿದ್ದು. ಇದು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸು ಅಥವಾ ಇದರಿಂದ ರಾಜಕೀಯವಾಗಿ ಏನಾದರೂ ಒಂದು ಲಾಭ ತಗೊಳ್ಳೋ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಮೋದಿ ಹೇಳಿದ್ದಾರೆ. ಇನ್ಫ್ಯಾಕ್ಟ್ ಕೆಲವು ವಿಚಾರಗಳ ಬಗ್ಗೆ ಮೋದಿ ಕೆಲವು ಸಲ ಸೈಲೆಂಟ್ ಆಗಿಬಿಡ್ತಾರೆ, ಮಾತಾಡಲ್ಲ. ಈ ವಿಚಾರದಲ್ಲಿಯೂ ಏನು ಮಾತಾಡಲ್ಲ ಅಂತ ಅಂದುಕೊಂಡಿದ್ವಿ, ಆದರೆ ಮಾತಾಡಿದ್ದಾರೆ. ಅಷ್ಟೊಂದು ವಿಡಿಯೋ ಇದೆ ಅಂತಾದ ಮೇಲೆ ಆ ವಿಡಿಯೋಗಳೆಲ್ಲ ಆಗಿರೋದು ಯಾವಾಗ? JDS ಮತ್ತು ಕಾಂಗ್ರೆಸ್ನ ಮೈತ್ರಿ ಇದ್ದ ಸಮಯದಲ್ಲಿ ಈ ವಿಡಿಯೋಗಳನ್ನೆಲ್ಲ ಮಾಡಿ ಅದನ್ನು ಇವರ ಕೈಗೆ ಸಿಗುವ ಹಾಗೆ ಮಾಡಿಕೊಂಡು ಶೇಖರಿಸಿ ಇಟ್ಕೊಂಡಿದ್ದಾರೆ. ಈಗ ಅದನ್ನು ಎಲೆಕ್ಷನ್ಗೆ ಹತ್ತಿರ ಇದ್ದ ಹಾಗೆ ಬಿಟ್ಟುಬಿಟ್ಟು ಪ್ರಜ್ವಲ್ನ ವಿದೇಶಕ್ಕೆ ಹಾರಿ ಹೋಗೋಕೆ ಅವಕಾಶ ಮಾಡಿಕೊಟ್ಟು ಒಕ್ಕಲಿಗ ಮೆಜಾರಿಟಿ ಎಲ್ಲಿದೆಯೋ ಅಲ್ಲಿ ಮತದಾನವಾಗುವ ತನಕ ವೆಯ್ಟ್ ಮಾಡಿ ಅವ್ರದ್ದು ವೋಟಿಂಗ್ ಆದಮೇಲೆ ಅಪ್ಪಿತಪ್ಪಿ ಮುಂಚೆನೇ ಬಿಟ್ಟರೆ ಒಕ್ಕಲಿಗರು ಉಲ್ಟಾ ಹೊಡೆಯೋ ಚಾನ್ಸ್ ಇರುತ್ತೆ, ಕಾಂಗ್ರೆಸ್ಗೆ ಮತ ಹಾಕದೇ ಇರಬಹುದು ಅನ್ನುವ ಕಾರಣಕ್ಕೆ ವಿದೇಶಕ್ಕೆ ಹಾರೋಕೆ ಬಿಟ್ಟು ಮತದಾನ ಮುಗಿದ ನಂತರ ವಿಡಿಯೋನ ಹರಿಬಿಟ್ಟು ಈ ಸಂದರ್ಭದಲ್ಲಿ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಬಿಜೆಪಿಗೋ ಮತ್ತೊಬ್ಬರಿಗೋ ಡ್ಯಾಮೇಜ್ ಮಾಡೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು. ಇದೆಲ್ಲದಕ್ಕೂ ಕಾರಣವೇ ಕಾಂಗ್ರೆಸ್ ಅಂತ ನೇರ ಹೇಳಿದ್ದಾರೆ. ಇನ್ಫ್ಯಾಕ್ಟ್ ಕಳೆದ 7-8 ದಿನಗಳ ಹಿಂದೆ ಕಾಂಗ್ರೆಸ್ನ ಮಾತೇನಾಗಿತ್ತು ಅಂತಂದ್ರೆ, ಇಷ್ಟೆಲ್ಲ ದೊಡ್ಡ ವಿಚಾರ ಆಗ್ತಿದೆ, ನ್ಯಾಷನಲ್ ಲೆವೆಲಲ್ಲಿ ನ್ಯೂಸ್ ಆಗ್ತಾ ಇದೆ, ಯಾಕೆ ಮೋದಿ ಮಾತಾಡ್ತಾ ಇಲ್ಲ ಇದ್ರ ಬಗ್ಗೆ? ಒಬ್ಬ ಪ್ರಧಾನಿ ಸ್ಥಾನದಲ್ಲಿ ಕೂತವರು ಏಕಾಏಕಿ ಯಾವುದೇ ವಿಚಾರವನ್ನ ನೋಡ್ದೇನೆ, ಅದರ ರೂಪುರೇಷ ನೋಡ್ದೇನೆ, ಅದು ಏನಾಗಿದೆ ಎಂತ ಅಂತ ಅರ್ಥ ಮಾಡಿಕೊಳ್ಳದೇನೆ, ಅದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿದ್ದೇನೆ ಪಟಾರ್ ಅಂತ ಸ್ಟೇಟ್ಮೆಂಟ್ ಕೊಟ್ಬಿಡೋಕ್ಕಾಗಲ್ಲ. ಅದೇ ಕೆಲಸವನ್ನ ಇಲ್ಲೂ ಮಾಡಿದ್ದಾರೆ ಮೋದಿ ಅವರು. ಯೋಚನೆ ಮಾಡಿದ್ದಾರೆ, ಏನಾಗಿದೆ, ಏನು ಕತೆ ಕೇಳಿ ತಿಳ್ಕೊಂಡಿದ್ದಾರೆ ಏನೇನಾಗಿದೆ. ಆದಮೇಲೇನೆ ಟೈಮ್ಸ್ ನೌನಂತಹ ವಾಹಿನಿಯ ಜೊತೆಗೆ ಕೂತು ಮಾತಾಡಬೇಕಾದ್ರೆ ಅವ್ರು ನೇರವಾಗಿ ಹೇಳಿದ್ದಾರೆ, ತಪ್ಪು ಯಾರು ಮಾಡಿದ್ರು ತಪ್ಪೇ. ಹೆಣ್ಣು ಮಕ್ಕಳ ವಿಚಾರದಲ್ಲಿ ನಾವು ಸಹಿಷ್ಣುಗಳು ಆಗೋಕೆ ಸಾಧ್ಯನೇ ಇಲ್ಲ. ಅವ್ರಿಗೆ ಅನ್ಯಾಯ ಆಗಿದೆ ಅಂತಂದ್ರೆ ನಾವು ಬಿಡಲ್ಲ. ಎಲ್ಲಿದ್ರೂ ಸಹಿತ ಕರ್ಕೊಂಡು ಬಂದು ಅವನಿಗೆ ಶಿಕ್ಷೆ ಕೊಡಬೇಕು. ಈ ಕೆಲಸ ಮಾಡಬೇಕಾಗಿರೋದು ಯಾರು? ರಾಜ್ಯ ಸರ್ಕಾರ. ಕಾನೂನು ಸುವ್ಯವಸ್ಥೆ ಯಾರ ಕಂಟ್ರೋಲಲ್ಲಿದೆ? ರಾಜ್ಯ ಸರ್ಕಾರದ ಕಂಟ್ರೋಲಲ್ಲಿದೆ. ಅವ್ರ ಕೈಯಲ್ಲೇ ಕಂಟ್ರೋಲ್ ಇಟ್ಕೊಂಡು ಅವರೇ ಮಾಡಬೇಕಾಗಿರ್ಬೇಕಾದ್ರೆ ಇವ್ರು ನೇರ ನಮಗೂ ಇನ್ಫಾರ್ಮ್ ಮಾಡ್ದೇನೆ ಈಗ ದೂರಿದ್ರೆ ಹೇಗೆ? ವಿದೇಶಕ್ಕೆ ಹೋಗಿದ್ದಾರೆ, ನಮ್ಮನ್ನು ವಾಪಸ್ ಕರ್ಕೊಂಬರಕ್ಕೆ ನಮಗೆ ಸಪೋರ್ಟ್ ಮಾಡಿ, ಪಾಸ್ಪೋರ್ಟ್ ಕ್ಯಾನ್ಸಲ್ ಮಾಡಿ ಅಂತ ನಮಗೆ ಹೇಳೋ ಬದಲು ಹೋಗೋಕೆ ಬಿಡದೇನೆ ತಡೆ ಹಿಡಿಯಬಹುದಿತ್ತಲ್ಲ. ನಮಗೆ ಮುಂಚೆನೇ ಗೊತ್ತಿತ್ತು ಹಿಂಗೆಲ್ಲ ಮಾಡಿದ್ದ ಪ್ರಜ್ವಲ್ ಅಂತ ಐಡಿಯಾ ಇತ್ತು ಅಂತ ಆದಮೇಲೆ ಯಾಕೆ ಒಂದು ಕಣ್ಣಿಟ್ಟಿರಲಿಲ್ಲ? ಯಾಕೆ ಚೆಕ್ ಪೋಸ್ಟ್ಗಳನ್ನು ಮಾಡಿ ಏರ್ಪೋರ್ಟ್ ತನಕ ಬರೋದಕ್ಕೆ ಅವಕಾಶ ಮಾಡಿಕೊಟ್ರಿ? ಏರ್ಪೋರ್ಟ್ನಿಂದ ವಿದೇಶಕ್ಕೆ ಹಾರಕ್ಕೆ ಹೆಂಗೆ ಅವಕಾಶ ಮಾಡಿಕೊಟ್ರಿ? ಈಗ ಅದನ್ನ ಹಿಡ್ಕೊಂಡು ರಾಜಕೀಯ ಲಾಭ ಮಾಡ್ಕೊಳ್ಳೋಕೆ ಒದಾಡ್ತಾ ಇದ್ದೀರಿ ನೀವು. ಇದು ಸರಿಯಲ್ಲ ಅನ್ನುವ ಅರ್ಥದಲ್ಲಿ ಮೋದಿ ಅವರು ಮಾತಾಡಿದ್ದಾರೆ. ನನ್ನ ಪ್ರಕಾರ ಪ್ರಜ್ವಲ್ ಕೇಸ್ ಈಗ ಇನ್ನೂ ಬಿಗಿಯಾಗುತ್ತೆ. ಯಾಕಂದರೆ ಒಂದು ದೇಶದ ಪ್ರಧಾನಿಯೇ ಅವರ ವಿರುದ್ಧವಾಗಿ ನೇರ ಮಾತಾಡಿದಾಗ ಅವರು ಎಲ್ಲವನ್ನ ಅಳೆದು ತೂಗಿ ಏನು ಎಂತ ಅಂತ ಕೇಳಿ ಮಾಡಿ ಯೋಚನೆ ಮಾಡಿರ್ತಾರೆ. ಇದು ಸ್ಟ್ರಾಟಜಿಕಲಿ ಏನು ಅಂತ ಗೊತ್ತಿಲ್ಲ, ಬಟ್ ಆದರೆ ಪ್ರಜ್ವಲ್ ರೇವಣ್ಣ ಕಾಲಿಡ್ತಾ ಇದ್ದ ಹಾಗೆ ಅರೆಸ್ಟ್ ಆಗೋದಂತೂ ಕಾಯಂ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಈಗ ವಿಷಯ ತುಂಬ ಗಂಭೀರ ಸ್ವರೂಪ ಪಡ್ಕೊಂಡಿದೆ. ಅಟ್ ದ ಸೇಮ್ ಟೈಮ್ HD ರೇವಣ್ಣ ಅವರು ಆಲ್ರೆಡಿ ಏನು ನಮ್ಮ SIT ಅವರ ಕಸ್ಟಡಿಯಲ್ಲಿದ್ದಾರೆ. ಆಲ್ರೆಡಿ ಇನ್ನೂ 2 ದಿನ ಅವರು ಅದೇ ಕಸ್ಟಡಿಯಲ್ಲಿ ಇರಬೇಕಾಗುತ್ತೆ. ಆಮೇಲೆ ನ್ಯಾಯಾಂಗ ಬಂಧನ ಆಗಬಹುದು, ಮತ್ತೊಂದಾಗಬಹುದು. ಯಾಕಂದರೆ ಅವ್ರಿಗೂ ಕಿಡ್ನ್ಯಾಪ್ ಕೇಸ್ನಲ್ಲಾಗಿದೆ. ಪ್ರಜ್ವಲ್ ಮೇಲೆ ಅದೇ ಮಹಿಳೆ ರೇಪ್ ಕೇಸನ್ನು ಹಾಕಿದ್ದಾಳೆ. ಹೀಗಿರುವಾಗ ಸಂತ್ರಸ್ತೆ ಕೊಟ್ಟಿರುವ ಕೇಸ್ನ ಆಧಾರದ ಮೇಲೆ ತುಂಬ ಸೀರಿಯಸ್ ಅಫೆನ್ಸ್ ಮಾಡಿದ್ದಾರೆ ಪ್ರಜ್ವಲ್ ರೇವಣ್ಣ.
ಅನ್ನುವ ಮಾತು ಕೇಳಿ ಬರ್ತಾ ಇದೆ. ಆ ಕಾರಣಕ್ಕಾಗಿ FIR ಆದಮೇಲೆ ಮೋದಿಯವರು ಮಾತಾಡ್ತಾ ಇದ್ದಾರೆ ಇದ್ರ ಬಗ್ಗೆ. ಸೊ ಈಗ ಮೋದಿಯವರು ಮಾತಾಡ್ತಿಲ್ಲ ಅನ್ನುವವರಿಗೆ ಉತ್ತರ ಸಿಕ್ಕಿದೆ. ಅಟ್ ದ ಸೇಮ್ ಟೈಮ್ ಈ ಪೆನ್ ಡ್ರೈವ್ನ ಕೇಸ್ ಬೇರೆ ಬೇರೆ ಟ್ವಿಸ್ಟ್ಗಳನ್ನು ಸಹಿತ ಪಡ್ಕೊಳ್ತಾ ಇದೆ. ದೇವರಾಜೇಗೌಡರು ನೆನ್ನೆ ಪ್ರೆಸ್ ಮೀಟ್ ಮಾಡಿದ್ರು, DK ಶಿ ಅವರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ, ಶಿವರಾಮೇಗೌಡರ ವಿರುದ್ಧ ಆರೋಪ ಮಾಡ್ತಾ ಇದ್ದಾರೆ. ಇದು ಬೇರೆ ಬೇರೆ ತಿರುವುಗಳನ್ನು ಪಡ್ಕೊಳ್ಳುವ ಸಾಧ್ಯತೆಯೂ ಇದೆ. ಸೊ ನೀವು ಮಾಡಬೇಕಾಗಿರೋದೇನು ಅಂತಂದರೆ ಸೈಲೆಂಟಾಗಿ ಕೂತ್ಕೊಂಡು ಕಾದು ನೋಡಬೇಕಷ್ಟೇ. ಇವತ್ತಿಗೆ ಕರ್ನಾಟಕದ ಎಲೆಕ್ಷನ್ಸ್ ಮುಗಿಯುತ್ತೆ, 2 ಫೇಸ್ಗಳಲ್ಲಿ ಮುಗಿದೋಯ್ತು. ಇವತ್ತು ಮುಗಿದ್ರೆ ಮುಗೀತು. ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳ ಎಲೆಕ್ಷನ್ ಮುಗಿಯುತ್ತೆ. ಕರ್ನಾಟಕದಲ್ಲಿ ಪ್ರಜ್ವಲ್ನ ಪೆನ್ ಡ್ರೈವ್ ಇಂಪ್ಯಾಕ್ಟ್ ಮಾಡೋದು ಡೌಟ್ ಇದೆ. ಇದಾದಮೇಲೆ ಏನು ಇಂಪ್ಯಾಕ್ಟ್ ಆಗುತ್ತೆ, ಇದು ವೋಟಿಂಗ್ ಮೇಲೆ ಏನು ಇಂಪ್ಯಾಕ್ಟ್ ಆಗಲಿಕ್ಕಿಲ್ಲ. ಇದಾದಮೇಲೆ ಬೇರೆ ಕಡೆಗಳಲ್ಲಿ, ಬೇರೆ ಭಾಗಗಳಲ್ಲಿ, ಕರ್ನಾಟಕ ಹೊರತುಪಡಿಸಿ ಬೇರೆ ಭಾಗಗಳಲ್ಲಿ ಇದನ್ನು ಹೇಗೆ ಅವರು ಎನ್ಕ್ಯಾಶ್ ಮಾಡ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾರೆ, ಹಾಗೂ ಇದರ ಬೇರೆ ಬೇರೆ ಸ್ವರೂಪವನ್ನು ಅಥವಾ ಬೇರೆ ಬೇರೆ ಟ್ವಿಸ್ಟ್ಗಳನ್ನು, ಆಯಾಮವನ್ನು ಯೋಚಿಸಿ ಕೇಂದ್ರ ಸರ್ಕಾರ ಹೇಗೆ ಟಕ್ಕರ್ ಕೊಡುತ್ತೆ ಅನ್ನೋದನ್ನು ನೋಡೋಣ. ವಿಲ್ ವೆಯ್ಟ್ ಆ್ಯಂಡ್ ವಾಚ್. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.